ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಅದರಲ್ಲೂ ಏನಪ್ಪ ಇವತ್ತೆಲ್ಲ ಈ ರೀತಿ ಮನೆಯೆಲ್ಲ ಕಚಾಪಿಚಿ ಮಾಡಾಕ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋತಾ ಇದ್ದೀರಾ. ನಾವು ಈಗ ಮನೇನ ಚೇಂಜ್ ಮಾಡ್ತಾಯಿದ್ದೀವಿ. ಸಡನ್ಲಿ ಏನಾಗಿತ್ತು ಈ ರೀತಿ ಅಂದರೆ, ಮುಂದೆ ಬರೋ ದಿನಗಳನ್ನ ತಿಳಿಸ್ತೀನಿ. ಸದ್ಯಕ್ಕೆ ಅದನ್ನು ಹೇಳುವಂಥ ಪರಿಸ್ಥಿತಿನಲ್ಲಿಲ್ಲ. ಎಲ್ಲ ಐಟಮ್ಸ್ ಎಲ್ಲ ಏನೇನು ಕಟ್ಟಬೇಕು ಅದೆಲ್ಲ ಕಟ್ತಾ ಇದ್ವಿ. ಚೀಲಕ್ಕೆ ಏನೇನು ಕಟ್ಟಬೇಕು, ಬಟ್ಟೆ ಎಲ್ಲ ಮತ್ತೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದನ್ನೆಲ್ಲ ಫ್ರೆಶ್ಶಾಗಿ ನೀಟಾಗಿ ವಾಶ್ ಮಾಡಿರೋವಂಥ ಚೀಲಗೆಲ್ಲ ಕಟ್ಟಿ, ನೆಕ್ಸ್ಟು ಈಗ ಇರುವಂಥ ಸಣ್ಣ ಪುಟ್ಟ ಐಟಮ್ಸ್ನೆಲ್ಲ ನಾನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಬೇಕು. ಈ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಚೆಲ್ಲೋಯ್ತು, ಅದಾಯಿತು ಇದಾಯಿತು ಅಂದರೆ ಒಂದರಿಂದ ಎಲ್ಲ ಸಾಮಾನು ಕೆಡೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೇ ಈಗ ಫಸ್ಟು ನಾನು ಆಮ್ಲ ಜ್ಯೂಸ್ ಮಾಡಿ ಕುಡಿದು ನಂತರ ಮತ್ತೆ ಪೆಂಡಿಂಗ್ ಇರೋ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಮತ್ತು ನಮ್ಗೆ ಎಷ್ಟು ಬಟ್ಟೆ ಬೇಕಾಗ್ಬೋದು ಅಷ್ಟನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಆಮ್ಲ ಜ್ಯೂಸ್ ಕುಡಿದು ಆಮೇಲೆ ಸ್ವಲ್ಪ ಎನರ್ಜಿ ಬಂದಂಗೆ ಐತೆ. ವಾಷಿಂಗ್ ಮಿಷಿನ್ ಕೂಡ ಕ್ಲೀನ್ ಮಾಡಬೇಕಿತ್ತು. ಸುಮಾರು 2 ಮಂತ್ಸ್ ಮೇಲೇ ಆಗಿಬಿಟ್ಟಿತ್ತು. ಅದಕ್ಕೇ ನಾನು ಈ ಪೌಡರ್ನ ಬಳಸ್ತೀನಿ. ಇಲ್ಲ ನನಗೆ ಒಳ್ಳೆ ರಿಸಲ್ಟ್ ಇದೆ. ಇದರದ್ದು ಬೇಕು ಅಂದರೆ ಲಿಂಕ್ ಕೊಡ್ತೀನಿ, ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಅಫೋರ್ಡಬಲ್ ಕೂಡ, ಚೆನ್ನಾಗಿ ಕ್ಲೀನ್ ಆಗುತ್ತೆ ಕೂಡ. ಕರೆಕ್ಟಾಗಿ ನೀವು ಡಿಟರ್ಜೆಂಟ್ ಲಿಕ್ವಿಡ್ದು ಏನು ಟ್ರೇ ಇರುತ್ತೆ ಅಲ್ಲಿಗೆ ಸ್ವಲ್ಪ, ಇನ್ನು ರಬ್ಬರಿಗೆ ಸ್ವಲ್ಪ, ಮತ್ತು ಡ್ರಮ್ಮಿಗೆ ಇಷ್ಟಕ್ಕೂ ಹಾಕಿ ಕಂಪ್ಲೀಟಾಗಿ ಅದನ್ನು ತಿರುಗಿಸ್ಕೊಬೇಕು. ಆವಾಗ ಎಲ್ಲ ಕಡೆ ಆಗುತ್ತೆ. ಅದು ವಾಶ್ ಆಗಬೇಕಾದ್ರೆ ಕೂಡ ಆಗುತ್ತೆ, ಅದೇನು ಅವಶ್ಯಕತೆ ಇಲ್ಲ. ಅದನ್ನು ಹಾಕಿ ಡೋರ್ನ ಕ್ಲೋಸ್ ಮಾಡಿ ನೆಕ್ಸ್ಟು ನೀವು ಇಲ್ಲಿ ಇದನ್ನು ಡ್ರಮ್ ಕ್ಲೀನಿಂಗೇ ಹಾಕ್ಕೊಬೇಕು. ನೀವು ವಾಶಾಗಿ ವಾಶ್ಗಾಗಲಿ ಹಾಕಬಾರ್ದು. ಡ್ರಮ್ ಕ್ಲೀನಿಂಗ್ ಹಾಕೋದ್ರಿಂದ ಏನು ಅಂದರೆ ಅದು ಕಂಪ್ಲೀಟಾಗಿ ಹೇಗೆ ಬೇಕೋ ಆ ರೀತಿ ಪ್ರೋಗ್ರಾಮ್ ಆಗಿರುತ್ತೆ. ಇದು 1 ನಿಮಿಷ 1 ಅವರ್ 23 ಮಿನಿಟ್ಸ್ ಇದೆ ನಮ್ಮದ್ರಲ್ಲಿ. ನಿಮ್ಮದ್ರಲ್ಲಿ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಇದರಿಂದ ಮಾಡೋದ್ರಿಂದ ಬಿಸಿನೀರು ಕೂಡ ಬರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಬಿಸಿನೀರು ಬರುತ್ತೆ ಈ ವಾಶಲ್ಲಿ. ನಾರ್ಮಲ್ ವಾಶ್ಗೆಲ್ಲ ಹಾಕಿದ್ರೆ ಇಷ್ಟು ಚೆನ್ನಾಗಿ ಡ್ರಮ್ ಎಲ್ಲ ಕ್ಲೀನ್ ಆಗೋದಿಲ್ಲ. ನೀಟಾಗಿ ಹಾಕ್ಕೊಂಡು ಇದೆಲ್ಲ ಡ್ರಮ್ ಕ್ಲೀನ್ ಆದಮೇಲೆ ಅಟ್ಲೀಸ್ಟ್ 6 ಮಂತ್ಸ್ಗೆ ಟ್ವೈಸಾರು ನಾವು ಮಾಡಲೇಬೇಕು. ಅದರಲ್ಲೂ ಹಾರ್ಡ್ ವಾಟರ್ ಎಲ್ಲಿರುತ್ತೆ ಅಲ್ವ, ಅವರು ಕಂಪ್ಲೀಟಾಗಿ ಮಾಡ್ತಾನೆ ಇರಬೇಕು. ಎವ್ರಿ ಮಂತ್ ಮಾಡಿದ್ರು ಕೂಡ ಅದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ಯಾಕಂದರೆ ಮಿಷಿನು ನಮಗೆ ಲಾಂಗ್ ಲೈಫ್ ಬರಬೇಕು ಅಂದರೆ ನಾವು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟಾಗಿ ಮುಗೀತು. ನಾನು ಹಾಗೆ ಒಂದು ಬಟ್ಟೆ ತಗೊಂಡು ಸ್ವಲ್ಪ ಒರೆಸ್ಕೊತೀನಿ, ಯಾವುದೇ ರೀತಿ ನೀರಿರ್ಬಾರ್ದು ಅಂತ ಹೇಳಿ. ಇದು ನೋಡ್ತಿದ್ದೀರಲ್ಲ, ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಮಿಷಿನ್ ಕ್ಲೀನ್ ಇದ್ರೆ ತಾನೇ ನಮ್ಮ ಬಟ್ಟೆ ಕೂಡ ಕ್ಲೀನ್ ಮಾಡೋದು. ಅದಕ್ಕೇ ಮಿಷಿನ್ನ ಫಸ್ಟು ಪ್ರಿಫರೆನ್ಸ್ ಕೊಟ್ಟು ಕ್ಲೀನ್ ಮಾಡ್ಕೊಬೇಕು. ಇನ್ನು ಈ ಮನೇಲಿದ್ದು ಗಿಡ ಅದು ಇದು ಎಲ್ಲ ಸ್ವಲ್ಪ ಅಲ್ಲಿಗೆ ಜಾಸ್ತಿ ಇತ್ತು, ಅದಕ್ಕೆ ಸ್ವಲ್ಪ ಗಿಡನ ಕೊಟ್ಬಿಟ್ಟೆ. ಇನ್ನು ಸ್ವಲ್ಪ ಏನೇನು ಐಟಮ್ ಇತ್ತು, ಏನೇನು ಬೇಕು ಏನೇನು ಬೇಡ ಅದೆಲ್ಲನೂ ನೋಡಿಕೊಂಡು, ಅದರಲ್ಲೂ ಚಿಕ್ಕ ಪುಟ್ಟ ಐಟಮ್ಸ್ ತುಂಬಾ ಜಾಸ್ತಿ ಇತ್ತು. ತುಂಬಾ ಹಿಂಸೆ ಆಗೋಯ್ತು ಹೇಳಬೇಕು ಅಂದರೆ. ವಿಡಿಯೋ ಮಾಡಿ ಸುಮಾರು 1 ವೀಕೇ ಆಯಿತು ಹೇಳಬೇಕು ಅಂದರೆ. ಆದರೆ ನಾನು ಇವಾಗ ಹಾಕ್ತಾಯಿದ್ದೀನಿ, ಟೈಮ್ ಸಿಗಲಿಲ್ಲ. ಇನ್ನೂ ಅಲ್ಲೂ ಕೂಡ ಕಂಪ್ಲೀಟಾಗಿ ಏನು ನಾನು ಮಾಡ್ಕೊಂಡಿಲ್ಲ. ಸಿಂಪಲಾಗಿ ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಖಾಲಿ ಮನೆ ಹೇಗಿದೆ ಅಂತ. ಈ ಮನೆಯಂತೂ ನಾನು ತುಂಬ ಮಿಸ್ ಮಾಡ್ಕೊತೀನಿ. ನನ್ನ ಲೈಫಲ್ಲಿ ಬಂದಂಥ ಮೊದಲನೇ ಮನೆ ನನಗಾಗಿ ಅಂತ ಹೇಳ್ಬೋದು. ನಾನು ತುಂಬ ಇಷ್ಟಪಟ್ಟಿದ್ದೆ. ಆದರೆ ಏನು ಅಂದರೆ ಸ್ವಲ್ಪ ಚಿಕ್ಕದು ಅನ್ನೋದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೊರಗಡೆಯಿಂದ ಕೂಡ ನಮಗೆ ಪ್ರಾಬ್ಲಮ್ ಆಯಿತು. ನೋಡ್ತಾ ಇದ್ದೀರಲ್ಲ, ಹೊಸ ಮನೆಗಳು ಕ್ಲೀನಿಂಗ್ ಮಾಡೋಕ್ಕೆ ಬಂದಿದೆ. ಐಸ್ ಕ್ರೀಮ್ ತಿಂತಾ ಇದ್ದೆ, ಸೆಕೆ ತಡೆಯೋಕ್ಕಾಗದೆ. ಇದು ನಾವು ಹೊಸ್ದಾಗಿ ಮಾಡಿರೋವಂಥ ಮನೆ, ನಮಗೆ ಗೊತ್ತಿರೋರೇ ಓನರು, ಅವ್ರ ಹತ್ರನೇ ಮಾಡಿರೋದು. ತುಂಬಾ ಚೆನ್ನಾಗಿದೆ ಮನೆ. ಆಮೇಲೆ ಡಬಲ್ ಬೆಡ್ರೂಮ್ ಕೂಡ. ಅದಕ್ಕೆ ಈ ಮನೆನ ಮಾಡಿದ್ದೀವಿ. ಅಂದರೆ ಸ್ಕೂಲ್ಗೆ ಪಾಪಗೆ ಹತ್ರ ಕೂಡ ಆಗಬೇಕು, ಅವ್ನು ವ್ಯಾನಲ್ಲೆಲ್ಲ ಹೋಗಲ್ಲ. ಅದಕ್ಕೇ ಹತ್ರ ನೋಡಿ ಮಾಡ್ಕೊಂಡಿದ್ವಿ. ಅದೆಲ್ಲ ಕ್ಲೀನೆಲ್ಲ ಆದಮೇಲೆ ಹಾಲು ಉಗ್ಸಿದ್ದನ್ನು ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಮುಂದಿನ ದಿನಗಳಲ್ಲಿ ಆದಷ್ಟು ವ್ಲಾಗ್ಸ್ನ ಮಾಡ್ತೀನಿ. ದೇವ್ರ ಮನೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಏನಾದರೂ ಒಂದು ಎಕ್ಸ್ಟ್ರಾ ಸೆಟಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ. ಇದೆಲ್ಲ ಮಾಡಿ ಮುಗಿಸಿ ಹಾಲು ಉಗ್ಸಿ ಪೂಜೆ ಮಾಡಿ ಮತ್ತು ಅಡುಗೆಗೆ ಅನ್ನ ಸಾಂಬಾರು ಪಾಯಸ ಮತ್ತು ಪಲ್ಯ ಮಾಡಿದ್ವಿ. ನಾನು ಮತ್ತು ಅಮ್ಮ ಸೇರಿಕೊಂಡು ಇಷ್ಟ ಆಗಿತ್ತು. ಸಿಂಪಲಾಗಿ ಮಾಡ್ಕೊಂಡ್ವಿ, ಎಕ್ಸ್ಟ್ರಾ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಕೆಲವೊಬ್ಬರು ಹೋಮ ಎಲ್ಲ ಮಾಡ್ತಾರೆ, ಬಟ್ ನಾವು ಸಿಂಪಲಾಗಿ ಹಾಲು ಉಗ್ಸ್ಕೊಂಡ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.